ಡಾಕ್ಟರ್ ಬಿ ನಾಗರಾಜ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಬಿ ನಾಗರಾಜ ಉದ್ಯಮಿ ಹಾಗೂ ಸಮಾಜ ಸೇವಕರು. ಇವರು ಮೂಲತಃ ಪಿರಿಯಾಯಪಟ್ಟಣದ ಮಂಚದೇವ ಹಳ್ಳಿಯವರು. ರೈತಾಪಿ ಕುಟುಂಬದವರಾದ ಬಿ ನಾಗರಾಜ ಸಿವಿಲ್ ಎಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಉದ್ಯಮಿಯಾಗಿ ಹಲವು ಸವಾಲುಗಳನ್ನ ಮೆಟ್ಟಿ ನಿಂತಿದ್ದಾರೆ. ತಮ್ಮ ವಿದ್ಯೆಯಿಂದ ಹಲವು ಬಡವರಿಗೆ ಸೂರು ಕಲ್ಪಿಸಿದ್ದಾರೆ. ಸಮಾಜ ಸೇವೆಗಾಗಿ ನಾಗರಾಜ ಅವರಿಗೆ ಗೌರವ ಡಾಕ್ಟರೇಟ್ ಸೇರಿ ಹಲವು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಇದೀಗ ಇವರಿಗೆ ಮತ್ತೊಂದು ಗರಿಯಾಗಿ ಸಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ಸ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ನಾನು ಹೇಗೆ ಗುರುತಿಸಿದ ಕೇಳಿದೆ ಫೋನ್ ಬಂದಾಗ ನಾನು ಹೇಗೆ ಗುರುತಿಸಿದ್ರಿ ಅಂತ. ಆದರೆ ನನಗೆ ಶಾಕ್ ಆಯ್ತು ನಿಜವಲ್ಲೂ. ನಾನು ಯಾರಿಗೂ ನನ್ನ ಮಕ್ಕಳಿಗೂ ಕೂಡ ಹೇಳ್ತಿರಲ್ಲ ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದು ಮಕ್ಕಳಿಗೂ ಕೂಡ ಹೇಳ್ತಿಲ್ಲ. ಅವ್ರ ಮೇಲೆ ಮಕ್ಕಳಿಗೆ ಬೇರೆಯವ್ರು ಹೇಳ್ತಾಯಿದ್ರು, ಅಪ್ಪ ಹಿಂಗೆ ಹೇಳ್ತಾಯಿದ್ರು ನೀವು ಮಾಡಿದ್ರಿ ಅಂತಲ್ಲ ಅಂತ ನನಗೆ ಕೇಳ್ತಾಯಿದ್ರು. ಹೌದಪ್ಪ ಮಾಡಿದ್ದೀನಿ ಅಂತ ಹೇಳ್ತಿದ್ದೆ. ಆ ಥರ ನೀವು ಗುರುತಿಸಿದ್ರಲ್ಲ ಅದು ನಾನು ತುಂಬ ಜಿ ಟಿ ವಿ ಕನ್ನಡಕ್ಕೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪ್ರತಿಯೊಂದು ಅವಾರ್ಡ್ ಕೂಡ ಮತ್ತಷ್ಟು ರೆಸ್ಪಾನ್ಸಿಬಿಲಿಟಿನ ಹೆಚ್ಚು ಮಾಡುತ್ತೆ. ಸೊ ಇವಾಗ ನಿಮ್ಮ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗಿದೆ ಸರ್. ಸೊ ನಿಮ್ಮ ಕಮಿಂಗ್ ಪ್ಲಾನ್ಸ್ನ ಬಗ್ಗೆ ಹೇಳೋಣ. ಖಂಡಿತ ಹೆಚ್ಚಾಗಿದೆ. ಇದು ನನಗೆ ಇನ್ನೂ ಸ್ಫೂರ್ತಿ. ನಾನು ಯಾವಾಗಲೂ ಹೇಳ್ತೀನಿ, ನನಗೆ ಭಗವಂತ ಇನ್ನೂ ಶಕ್ತಿನ ಕೊಟ್ಟರೆ ಎಲ್ಲ ಕಡೆ ಅದೇ ಹೇಳ್ತೀನಿ ನಾನು, ಎಲ್ಲ ಒಂದು ಇನ್ನೂ ಜಾಸ್ತಿ ಶಕ್ತಿ ಕೊಟ್ಟರೆ ನಾನು ಇನ್ನೂ ಸಮಾಜಕ್ಕೆ ಸೇವೆ ಮಾಡಬೇಕು. ಬರೀ ವಿದ್ಯೆ ಇದ್ದರೆ ಸಾಲದು. ಅದಕ್ಕೆ ನಾನು ಕಲಿತಂಥ ವಿದ್ಯೆಗೆ ನಾನು ಗಳಿಸಿದ ಹಣನ ನನ್ನ ಜೊತೆಗೆ ಬೇರೆಯವ್ರಿಗೂ ಕೂಡ ಅದು ಉಪಯೋಗ ಆಗಬೇಕು. ಆವಾಗ ನನಗೆ ಸಾರ್ಥಕತೆ. ನಾವು ಇಂಜಿನಿಯರ್ ಆಗಿದ್ದಕ್ಕೆ ಅದು ನನಗೆ ಒಂದು ಖುಷಿ. ನನ್ನ ತಂದೆ ತಾಯಿಗೆ ಮಾಡ್ತೀನಿ. ಖಂಡಿತ. ಥ್ಯಾಂಕ್ ಯು ಸೊ ಮಚ್.